ಡ್ರೈವರ್ ದೊರೆಸ್ವಾಮಿ ವಿಕ್ರಾಂತ್ ವಸಿಷ್ಠ ಅವರ ಫೋನಿಗೆ ಕೆಲಸ ಮುಗಿತು ಅಮೌಂಟ್ ಕಳಿಸ್ಕೊಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಆದ್ರೆ ವಿಕ್ರಾಂತ್ ವಸಿಷ್ಠ ಅವರು ಯಾವುದೇ ರೀತಿಯಾದ ರಿಪ್ಲೈ ಕೂಡ ಮಾಡಿಲ್ಲ. ನಮಗೆ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವಿಕ್ರಾಂತ್ ವಸಿಷ್ಠ ಅವರ ಇನ್ವಾಲ್ವ್ಮೆಂಟ್ ಈ ಕೊಲೆ ಪ್ರಕರಣದಲ್ಲಿ ಇಲ್ವೇ ಇಲ್ಲ ಎಂಬುದು. ಅದು ಅಲ್ಲದೆ ಧ್ರುವ ವಸಿಷ್ಠ ಅವನ್ನ ಕೊಂದು ಇದರಲ್ಲಿ ಬೇಕು ಅಂತಾನೆ ವಿಕ್ರಾಂತ್ ವಸಿಷ್ಠ ಅವನ್ನ ಸಿಕ್ ಹಾಕ್ಸ್ಬೇಕು ಅನ್ನುವ ಇಂಟೆನ್ಷನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಮೈ ಲಾರ್ಡ್. ಅದು ಅಲ್ಲದೆ ಈ ಕೊಲೆಯ ಪ್ರಕರಣದಲ್ಲಿ ಯಾವುದೊಬ್ಬ ಹೆಂಗಸಿನ ಕೈವಾಡ ಇದೆ ಅನ್ನೋದು ಕೂಡ ಬೆಳಕಿಗೆ ಬರ್ತದೆ. ಮೈ ಲಾರ್ಡ್, ಪೊಲೀಸರನ್ನ ಈ ವಿಚಾರದಲ್ಲಿ ಹೆಚ್ಚಿನ ತನಿಖೆಗೆ ಆದೇಶಿಸಿದ್ರೆ ಸತ್ಯ ಖಂಡಿತವಾಗ್ಲೂ ಆಚೆ ಬರ್ಬೋದು. ಯುವರ್ ಆನರ್, ಇಷ್ಟೊತ್ತು ಮೈ ಲರ್ನೆಡ್ ಫ್ರೆಂಡ್ ವೇದಾಂತ್ ವಸಿಷ್ಠ ಅವರು ವಿಟ್ನೆಸ್ನ ಕಳಿಸಿದ್ರು, ಏನೇನೋ ಪ್ರಶ್ನೆ ಕೇಳಿದ್ರು. ಆದ್ರೂ ನಿಜವಾಗ್ಲೂ ಕೊಲೆಗೆ ಪ್ರಯತ್ನ ಪಟ್ಟವ್ರು ಯಾರು, ಕೊಲೆ ಮಾಡೋಕ್ ಸುಪಾರಿ ಕೊಟ್ಟಿದ್ ಯಾರು ಅಂತ ಯಾವುದು ಬೆಳಕಿಗೆ ಬಂದಿಲ್ಲ. ಸೊ ಯುವರ್ ಆನರ್, ವಿಕ್ರಾಂತ್ ವಸಿಷ್ಠ ಈ ಮರ್ಡರ್ ಕೇಸಲ್ಲಿ ಎಷ್ಟು ಇನ್ವಾಲ್ವ್ ಆಗಿದಾರೋ ಅಷ್ಟೇ ಈಕ್ವಲ್ ಆಗಿ ವೇದಾಂತ್ ವಸಿಷ್ಠ ಅವರು ಇನ್ವಾಲ್ವ್ ಆಗಿದ್ದಾರೆ. ಡೆಫಿನೆಟ್ಲಿ ಯುವರ್ ಆನರ್. ಆಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಈ ಮಾತನ್ನ ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ? ಯುವರ್ ಆನರ್, ಅಮೂಲ್ಯ ಮಂಜುನಾಥ್ ಅವ್ರನ್ನ ಮತ್ತೆ ಕಟ್ಗಡೆ ಕರೆಸ್ಬೇಕು ಅಂತ ಇಷ್ಟಪಡ್ತೀನಿ ಯುವರ್ ಆನರ್. ಅಮೂಲ್ಯ ಅವರೇ, ಧ್ರುವ ಅವರು ವೇದಾಂತ್ ಮನೆ ಬಿಟ್ಟು ಹೊರಗೆ ಬಂದು ನಿಮ್ಮನೇಲಿದ್ದಾಗ ಆಟೋ ಓಡಿಸ್ತಿದ್ರಾ? ಹೌದು. ಅಮೂಲ್ಯ ಅವರೇ, ಧ್ರುವ ಅವರು ನಿಮ್ಮ ಮನೇಲಿದ್ದಾಗ ಆಟೋ ಓಡಿಸ್ತಿದ್ರು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ರು, ಅಂಗಡಿಲಿ ಕೆಲಸ ಮಾಡ್ತಿದ್ರು, ಪಾಪ ಹಾಗೆ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ರು. ಆದರೆ ನಿಮ್ಮ ಯಜಮಾನರು ವೇದಾಂತ್ ಅವ್ರನ್ನ ಎಲ್ಲ ಕೆಲಸಗಳಿಂದ ತೆಗೆಸಾಕಿದ್ರು. ಹೌದೋ ಅಲ್ವೋ? ಹೌದು ಸರ್. ಥ್ಯಾಂಕ್ ಯು ಮೇಡಮ್, ನೀವಿನ್ನು ಹೋಗ್ಬೋದು. ಸಾರ್ಥಕ್ ಅವರೇ, ಧ್ರುವ ಬಗ್ಗೆ ವೇದಾಂತ್ ಅವ್ರ ಆಟಿಟ್ಯೂಡ್ ಹೇಗಿತ್ತು? ವೇದಾಂತ್ ಅವ್ರಿಗೆ ಫ್ಯಾಮಿಲಿ ಅಂದ್ರೆ ಪ್ರಾಣ. ಮನಸ್ತಾಪ ಆಗಿದ್ದು ನಿಜ, ಆದರೆ ದ್ವೇಷ ಅಂತೂ ಇರಲಿಲ್ಲ. ಆದ್ರೆ ವೇದಾಂತ್ ಮತ್ತು ಧ್ರುವ ನಡುವೆ ಪ್ರಾಬ್ಲಮ್ಸ್ ಇದ್ದಿದ್ದು ನಿಜ ತಾನೆ? ಹೌದು ಸರ್. ಓಕೆ, ನೀವು ಹೋಗ್ಬೋದು. ಅದ್ಯಾವ್ರೆ, ನಿಮಗೆ ನಿಮ್ಮ ಅಣ್ಣ ಧ್ರುವನ್ ಬಗ್ಗೆ ಪ್ರೀತಿ ಇತ್ತಾ? ಇತ್ತು ಸರ್, ಇವಾಗ್ಲೂ ಇದೆ. ಅವ್ನ ನೆನಪನ್ನು ಪ್ರೀತಿ ಮಾಡ್ತೀನಿ. ನಾನು ಮಾತ್ರ ಅಲ್ಲ, ವಿಕ್ಕಿ ಅಣ್ಣ, ವೇದಾಂತ್ ಅಣ್ಣ, ಅವರಿಗೂ ಧ್ರುವ ಅಂದ್ರೆ ತುಂಬಾ ಇಷ್ಟ. ನನ್ನ ಹತ್ರ ಕೆಲವು ಫೋಟೋಸ್ ಇದೆ. ಇದು 6 ವರ್ಷಗಳ ಹಿಂದೆ ನಿಮ್ಮ ಮನೇಲಿ ಹಬ್ಬ ಆದಾಗ ತೆಗೆದ ಫೋಟೋಸ್. ಇಲ್ಲಿ ನೋಡಿ. ಇದರಲ್ಲಿ ಧ್ರುವ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕೆ? ಸರಿ, ನೀವಿನ್ ಹೋಗ್ಬೋದು. ಯುವರ್ ಆನರ್, ನನಗಿಲ್ಲಿ ಇನ್ನೊಂದು ಸಾಧ್ಯತೆ ಕಾಣ್ತಾ ಇದೆ. ಯಾಕೆ ಮಿಸ್ಟರ್ ವೇದಾಂತೆ ವಿಕ್ರಾಂತ್ ಅವ್ರ ಜೊತೆ ಸೇರ್ಕೊಂಡು ಅವ್ರ ತಮ್ಮ ಧ್ರುವನ ಮುಗಿಸೋ ಸ್ಕೆಚ್ ಹಾಕಿರ್ಬಾರ್ದು ಅಂತ. ಇಲ್ಲ, ಯಾಕಂದ್ರೆ ನನ್ನ ತಮ್ಮನ್ನ ನಾನು ತುಂಬಾ ಪ್ರೀತಿಸ್ತೀನಿ. ನನಗೆ ಅವ್ನು ಸಾಯಿಸೋದಕ್ಕೆ ಯಾವುದೇ ತರದ ಮೋಟಿವ್ ಇಲ್ಲ. ಮೋಟಿವ್ ಇದೆ ಮಿಸ್ಟರ್ ವೇದಾಂತ್. ಆಸ್ತಿನೇ ದೊಡ್ಡ ಉದ್ದೇಶ ಯಾಕಾಗಿರ್ಬಾರ್ದು? ನಾನು ಸಂಪಾದನೆ ಮಾಡಿರುವ ಅಷ್ಟು ಆಸ್ತಿ ನನ್ನ ಸ್ವಯಾರ್ಜಿತ. ಧ್ರುವನಿಗೆ ಆಸ್ತಿ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಸೊ ನೀವು ಹೇಳ್ತಿರೋ ಮೋಟಿವ್ ಇದರಲ್ಲಿ ಖಂಡಿತವಾಗ್ಲೂ ಇಲ್ಲ ಸರ್.
ನಿಮ್ಮ ಮಾತ್ರ ನಾನು ಒಪ್ಕೊಂತೀನಿ, ಓಕೆ. ಆದರೂ ಸ್ವಂತ ತಾಯಿ ಯಾರು, ಮಲತಾಯಿ ಯಾರು ಅನ್ನೋದ್ರ ಬಗ್ಗೆ ಹೇಳಿ ಮಿಸ್ಟರ್ ವೇದಾಂತ್, ನಿಮ್ಮ ಮತ್ತು ಧ್ರುವ ನಡುವೆ ಭಿನ್ನಾಭಿಪ್ರಾಯ ಇತ್ತೋ ಇಲ್ವೋ? ಯಾರು ಯಾರ ಮಕ್ಕಳು, ಯಾರು ಹುಟ್ಟಿದ್ರೋ ಏನೋ. ಬಹುಶಃ ಧ್ರುವ ನಿಮ್ ತಾಯಿಗೆ ಹುಟ್ಟಿದ ಮಗನೇ ಅಲ್ದೇ ಇರ್ಬೋದು. ಆ ಕಾರಣಕ್ಕೆ ನೀವು ನಿಮ್ ತಮ್ಮ ವಿಕ್ರಾಂತ್ ಜೊತೆ ಸೇರ್ಕೊಂಡು ಧ್ರುವನ ಸಾಯಿಸೋ ಪ್ರಯತ್ನ ಮಾಡಿರ್ಬೋದಲ್ಲ? ಇಲ್ಲ, ನಾವು ಆ ಥರದವರಲ್ಲ, ನಾವಂತ ಕೆಲಸ ಮಾಡಿಲ್ಲ. ಯುವರ್ ಆನರ್, ವೇದಾಂತ್ ಅವ್ರ ಮನೆಯವರೆಲ್ಲ ಮಾತಾಡಿರೋದು ನೋಡಿದ್ರೆ ವೇದಾಂತ್ ಮತ್ತೆ ಧ್ರುವನ್ ನಡುವೆ ತುಂಬಾ ಅಸಮಾಧಾನಗಳು, ಅಸಹನೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು. ವೇದಾಂತ್ ಮತ್ತೆ ವಿಕ್ರಾಂತ್ಗೆ ಧ್ರುವನ್ ಕಂಡ್ರೆ ಅಷ್ಟಕ್ಕಷ್ಟೇ. ಆ ಕಾರಣಕ್ಕೆ ಇವರು ಧ್ರುವನ 6 ವರ್ಷ ಮನೆಯಿಂದ ಆಚೆ ಕಳಿಸಿದ್ರು. ಆರು ವರ್ಷ ಆದ್ಮೇಲೆ ಮನೆಯವ್ರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಧ್ರುವ ಮತ್ತೆ ಮನೆಗೆ ಬಂದಾಗ ಇವರಿಬ್ಬರಿಗೂ ಸಹಿಸ್ಕೊಳಕ್ಕಾಗಿಲ್ಲ. ಅಸಹನೆ ಹೆಚ್ಚಾಗ್ತಿದ್ದಾಗೆ ಅಣ್ಣ ತಮ್ಮದಿರಿಬ್ರು ಸೇರ್ಕೊಂಡು ಸ್ವಂತ ತಮ್ಮನನ್ನೇ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಹೀಗಾಗಿ ಲಾಯರ್ ವೇದಾಂತ್ ವಸಿಷ್ಠನ ಈ ಕೇಸಲ್ಲಿ ಪಾರ್ಟಿ ಮಾಡಬೇಕು, ಮತ್ತೆ ಸ್ವಂತ ತಮ್ಮನನ್ನೇ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಕ್ಕೆ ಸಮಾಜಕ್ಕೆ ಮಾದರಿ ಆಗೋ ತರ ದಂಡನೆ ಕೊಡಬೇಕು ಅಂತ ಕೋರ್ಟಲ್ಲಿ ಕಳಕಳೆಯ ಕೇಳ್ಕೊಂತೀನಿ ಇವರ. ಇಲ್ಲ ಸರ್, ವೇದಾಂತ್ ಅಣ್ಣ ವಿಕ್ಕಿ ಅಣ್ಣ ಧ್ರುವನ ಕೊಲೆ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಿಸ್ಟರ್ ವೇದಾಂತ್, ನಿಮ್ಮ ಕಡೆ ಯಾರಾದರೂ ವಿಟ್ನೆಸ್ ಇದ್ದಾರಾ? ಅಗ್ರಜ, ಏನು ಯೋಚನೆ ಮಾಡ್ತಾ ಇದೆಯಾ? ಇವರೋನು ನನಗಿನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ದ ಕೋರ್ಟ್ ಈಸ್ ಅರ್ಜೆಂಟ್ ಫಾರ್ ದ ಲಂಚ್. ರಿಲೀಸ್ ಆಗಲೇಬೇಕು. ಆದರೆ ಸದ್ಯಕ್ಕೆ ನಡೀತಿರೋ ಬಗ್ಗೆ ನನಗೆ ಸ್ವಲ್ಪನೂ ಕಾನ್ಫಿಡೆನ್ಸ್ ಬರ್ತಿಲ್ಲ. ಹೌದಣ್ಣ, ಮುಖ್ಯವರೆಗೂ ಏನು ಹೇಳೋದಕ್ಕಾಗಲ್ಲ. ಅಷ್ಟರಲ್ಲಿ ಭಾವ ನಿರಪರಾಧಿ ಅಂತ ಎಲ್ರಿಗೂ ಅರ್ಥ ಆಗೋ ಥರ ಇದೆ. ಪ್ಲೀಸ್ ಅವ್ರಿಗೆ ಶಿಕ್ಷೆ ಕೊಡ್ಬೇಡ. ಭಾವ, ಇದೇ ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಥರ ಮಾತಾಡ್ಬಿಟ್ರು. ಹಲೋ, ಹಾಗೆ ದಟ್ಸ್ ಗುಡ್. ನಮ್ಮ ಸ್ಟ್ರೆಂತ್ನ ನಾವು ನಂಬಾದ್ಮೇಲೆ ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳಿರಬಾರ್ದು. ಆಗಿದ್ದಾಗಲೇ ಬನ್ನಿ ಹೋಗೋಣ. ಬಜರಂಗಿ, ವೇದಾಂತ್ ಬಾಯಲ್ಲಿ ಬೇಕಾದಾಗ್ಲಿ ಅನ್ನೋ
ಧೈರ್ಯದ ಮಾತು ಬಂತು. ಪ್ಲೀಸ್ ನಮಗೆ ಬೇಕಾದಾಗಲಿ ಅನ್ನೋ ಥರ ಆಶೀರ್ವಾದ ಮಾಡಪ್ಪ. ಯುರಾನೋ, ಈ ಕೇಸಲ್ಲಿ ಏನೂ ಇಲ್ಲ. ಧ್ರುವ ವಸಿಷ್ಠ ಅವರ ಕೊಲೆನ ವಿಕ್ರಾಂತ್ ವಸಿಷ್ಠ ಅವರೇ ಸುಪಾರಿ ಕೊಟ್ಟು ಮಾಡಿಸಿದ್ದಾರೆ. ದಿಸ್ ಇಸ್ ಅನ್ ಓಪನ್ ಅಂಡ್ ಶಟ್ ಕೇಸ್ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಲೇ ಹೇಳಿದ್ರು. ಇವರ ಪ್ರಕಾರ ಎಲ್ಲ ಮುಗ್ದೇ ಹೋಗಿದೆ. ದಿಸ್ ಕೇಸ್ ಇಸ್ ಕ್ಲೋಸ್ ಅಂತ ಹೇಳಿದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ವಿಕ್ರಾಂತ್ ವಸಿಷ್ಠ ಅವ್ರ ಜೊತೆ ನಾನು ಕೂಡ ಭಾಗಿಯಾಗಿದ್ದೀನಿ ಅನ್ನೋ ಅಲಿಗೇಷನ್ಸ್ ಮಾಡ್ತಿದ್ದಾರೆ. ಮೈ ಆನರ್ ಯುರಾನೋ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕಾರ ಈ ಕೊಲೆ ನಡೆದಿರೋದು ಆಸ್ತಿಗಾಗಿ ಅಂತ ಬಲವಾಗಿ ವಾದ ಮಾಡಿದ್ರು. ನಂತರ ಅವ್ರು ಹೇಳಿರೋ ಮೋಟಿವ್ ಅಲ್ಲಿ ಸತ್ಯ ಇಲ್ಲ ಅಂತ ಅನ್ನಿಸ್ತು ಅನ್ಸುತ್ತೆ. ಅದಕ್ಕೆ ನಾನು ಧ್ರುವ ವಸಿಷ್ಠ ಅವ್ರನ್ನ ಮನೆಯಿಂದ ಹೊರಗಾಕಿರೋ ವಿಚಾರನ ಮುಂದೆ ತಂದು ಪ್ಲೇಸ್ ಮಾಡ್ತಿದ್ದಾರೆ. Your Honor, the prima facie of this case is ಧ್ರುವ ವಸಿಷ್ಠ ಅವರ ಕೊಲೆ ಆಗಿದೆ ಅನ್ನೋದು. Your Honor, ದಿನಗಳು ಕಳೆದಂತೆ ಈ ಕೇಸ್ ಹೊಸ ರೂಪನ ಪಡ್ಕೊಳ್ತಾ ಇದೆ. ಬಟ್ ಇವತ್ತು ಸಿಕ್ಕಿರುವ ಟ್ವಿಸ್ಟ್ ಈ ಕೇಸ್ಗೆ ಬಹಳ ಪ್ರಮುಖವಾದದ್ದು. ಇದನ್ನ ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ಧ್ರುವ ವಸಿಷ್ಠ ಸತ್ತಿಲ್ಲ, 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 ಬದುಕಿದ್ದಾರೆ, ಬದುಕಿದ್ದಾರೆ, ಬದುಕಿದ್ದಾರೆ. My lord,
ಆರ್ಡರ್ ಆರ್ಡರ್. ಅಮ್ಮ ಪ್ಲೀಸ್ ಹೋಗಿ ಕೂತ್ಕೊಳ್ಳಿ. ವಿಕ್ರಾಂತ್ ಪ್ಲೀಸ್ ಮೇಟ್ ದ ಕೋರ್ಟ್ ಡೆಕೋರಮ್. ಕೈಲಿ ಗೋ ಬ್ಯಾಕ್. Your Honor, Mr. Dhruva Vasishtha. ಬದ್ಕೆ. ರೇ ಇನ್ಸ್ಪೆಕ್ಟರ್, ಏನ್ರಿ ತನಿಖೆ ಮಾಡಿದ್ದೀರಾ? ಯಾಕೆ ಮಾಡ್ಬೇಕಿದ್ದ ಪ್ರೊಸೀಜರ್ನೆಲ್ಲ ತಮಾಷೆಗೆ ಮಾಡಿದ್ದೀರೇನೋ? ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಪಂಚನಾಮೆ ಆಗಿದೆ, FIR ಕೂಡ ದಾಖಲಾಗಿದೆ. ಆ ಬಾಡಿ ಧ್ರುವ ಅವರದೇ ಅಂತ ಕೂಡ ರಿಜಿಸ್ಟರ್ ಆಗಿದೆ. ಆದ್ರೆ ಧ್ರುವ ಸತ್ತಿಲ್ಲ. ನೀವಿದನ್ನೆಲ್ಲ ಬರೇ ರೆಕಾರ್ಡ್ಗೋಸ್ಕರ ಮಾಡಿದ್ದೀರಾ? ಘಟನೆಯ ಸತ್ಯಾಸತ್ಯತೆ ಬಗ್ಗೆ ಏನು ವಿಚಾರಣೆನೇ ಮಾಡಿಲ್ವರ್ರಿ ನೀವು? ಮಿಸ್ಟರ್ ವೇದ, ಧ್ರುವ ಅವರು ಬದುಕಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಹೇಳ್ತೀನಿ ಯುವರ್ ಆನರ್. ನಾನು ಈ ಕೇಸ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದಾಗ ಈ ಕೇಸಿಗೆ ಸಂಬಂಧಪಟ್ಟ ಪ್ರತಿಯೊಂದು ಡೀಟೇಲ್ಸ್ ಕೂಲಂಕುಷವಾಗಿ ಕಲೆ ಆಗ್ತಾ ಹೋದ. ಆಗ ನನಗೆ ಗೊತ್ತಾಗಿದ್ದು ಮೊದಲನೇ ಸತ್ಯ ನನ್ನ ಸ್ನೇಹಿತ ಆದಿತ್ಯ ಹೇಳಿ. ಯುವರ್ ಆನರ್, ಆದಿತ್ಯ ಅರಸನಕೋಟೆ ಅವ್ರನ್ನ ವಿಚಾರಣೆ ಮಾಡಲು ಕೋರ್ಟ್ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಎಸ್, ಪ್ರೊಸೀಡ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಮಿಸ್ಟರ್ ಆದಿತ್ಯ, ಅರಸನಕೋಟೆ ಕುಟುಂಬಕ್ಕೂ ಹಾಗೂ ವಸಿಷ್ಠ ಅವರ ಕುಟುಂಬಕ್ಕೂ ಹೇಗೆ ಸಂಬಂಧ? ಐ ಮೀನ್, ಹೌ ಡು ಯು ಗೈಸ್ ರಿಲೇಟ್? ನಮ್ದು ಮತ್ತೆ ವಸಿಷ್ಠ ಫ್ಯಾಮಿಲಿದು ತುಂಬಾ ಹಳೆ ಪರಿಚಯ. ವೇದಾಂತ್, ವಿಕ್ರಾಂತ್, ಧ್ರುವ, ನಾನು, ನನ್ನ ತಮ್ಮ ಪ್ರೀತಮ್, ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್. ಧ್ರುವ ವಸಿಷ್ಠ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಮೇಲೆ ನೀವೇನ್ ಮಾಡಿದ್ರಿ? ಧ್ರುವಂಗೆ ಹೀಗಾಗಿದೆ ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಅದಕ್ಕೆ ವೇದಾಂತ್ಗೆ ಸಾಂತ್ವನ ಹೇಳೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಅವಾಗ ವಿಕ್ರಾಂತ್ ವಿಚಾರದಲ್ಲಿ ಏನೇನೋ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದು ಗೊತ್ತಾಯಿತು. ವಿಕ್ರಾಂತ್ ವಸಿಷ್ಠ ಅವರು ಧ್ರುವ ವಸಿಷ್ಠ ಅವ್ರನ್ನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ವಿಷಯ ನೀವು ನಂಬ್ತೀರಾ? ಸಾಧ್ಯನೇ ಇಲ್ಲ. ವಿಕ್ರಾಂತ್ ಧ್ರುವನ್ ವಿಚಾರದಲ್ಲಿ ಈ ಥರ ನಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವರಿಬ್ರು ಅಷ್ಟು ಕ್ಲೋಸ್ ಆಗಿತ್ತು. ಚಿಕ್ಕ ವಯಸ್ಸಿಂದ ವಿಕ್ರಾಂತ್ ಮತ್ತೆ ಧ್ರುವ ಒಂದಿನಕ್ಕೂ ಜಗಳ ಆಡ್ತವ್ರಲ್ಲ. ಅಂಥದ್ರಲ್ಲಿ ವಿಕ್ರಾಂತ್ ಧ್ರುವನ ಕೊಲೆ ಮಾಡ್ಸಕ್ ನೋಡ್ತಾನೆ ಅಂದ್ರೆ ನಾನು ಮಾತ್ರ ಅಲ್ಲ, ನಂತರ ಅವ್ರನ್ನ ಹತ್ರದಿಂದ ನೋಡಿರೋರು ಯಾರು ನಂಬಲ್ಲ. ಮಿಸ್ಟರ್ ಆದಿತ್ಯ, ನಿಮ್ಮಿಂದ ಈ ಕೇಸಿಗೆ ಒಂದು ಪ್ರಮುಖವಾದ ಕ್ಲೂ ಸಿಕ್ಕಿದೆ. ಅದೇನು ಅಂತ ಈ ಘನ ನ್ಯಾಯಾಲಯಕ್ಕೆ ವಿವರಿಸಿ ಹೇಳ್ತೀರಾ? ಖಂಡಿತ. ನಾವು ಹಾಗೆ ಮಾತಾಡ್ತಾ ಎಲ್ಲ ವಿಚಾರ ಆಚೆ ಬಂತು. ಹಾಸ್ಪಿಟಲಲ್ಲಿ ಧ್ರುವನ್ ಮುಖ ನೋಡಿದಾಗ ಜಡ್ಜ್ ಹೋಗಿತ್ತು. ಅದನ್ನ ಮನೆಯವ್ರು ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ ಅಂತ ವೇದಾಂತ್ ಬಾಡಿನ ಡೊನೇಟ್ ಮಾಡ್ದ. ಅದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ನಾನು ವಿಕ್ರಾಂತ್ನ ಮೀಟ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಂಡ್ ಬೈ ದ ವೇ, ನೀವ್ಯಾಕೆ ಸ್ಟೇಷನ್ಗೆ ಹೋಗಿದ್ರಿ? ನಾನು ಎಲ್ರಿಗೂ ಸಾಂತ್ವನ ಹೇಳೋಣ ಅಂತ ವೇದಾಂತ್ ಮನೆಗೆ ಹೋಗಿದ್ದೆ. ಆದರೆ ವಿಕ್ಕಿ ಸ್ಟೇಷನ್ ಇದ್ದಿದ್ದರಿಂದ ನನಗೆ ಅವನ ಹತ್ರ ಮಾತಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಸ್ಟೇಷನ್ಗೆ ಹೋಗಿ ಅವನ ಹತ್ರ ಮಾತಾಡಿದೆ. ಸ್ಟೇಷನ್ನಲ್ಲಿ ನಿಮ್ಗೆ ಏನು ಗೊತ್ತಾಯಿತು? ಆದರೆ ಸ್ಟೇಷನಲ್ಲಿ ನನಗೆ ಬೇರೆಯೇ ಸತ್ಯ ಗೊತ್ತಾಯಿತು. ಧ್ರುವನ್ ಬಾಡಿನ ಹಾಸ್ಪಿಟಲಿಗೆ ತಂದಾಗ ನೀನು ನೋಡಿ, ಆಗ ಮುಖನ ಐಡೆಂಟಿಫೈ ಮಾಡೋಕ್ಕಾಗದೇ ಇರೋ ಕಂಡೀಷನಲ್ಲಿತ್ತು. ಆದರೆ ಆಕ್ಸಿಡೆಂಟ್ ಸ್ಪಾಟಲ್ಲಿ ವಿಕ್ರಾಂತ್ ಧ್ರುವನ್ ಮುಖ ನೋಡಿದಾಗ ಅದು ಜಜ್ಜೋಗಿರೋ ಕಂಡೀಷನಲ್ಲಿ ಏನು ಇರಲಿಲ್ವಂತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಬಂದೆ. ನನ್ನ ಗೆಸ್ ಪ್ರಕಾರ ನೀವು ಹಾಸ್ಪಿಟಲಲ್ಲಿ ನೋಡಿದ್ದು
ಧ್ರುವನ್ ಬಾಡಿ ಅಲ್ಲ. ಧ್ರುವ ಇನ್ನು ಸತ್ತಿಲ್ಲ ವೇದಾಂತ್, ಅವನ್ನ ಎಲ್ಲೋ ಇಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ವೇದಾಂತ್ ಇನ್ನೂ ಕನ್ಫ್ಯೂಷನಲ್ಲೇ ಇತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಸತ್ತ ವ್ಯಕ್ತಿಯ ದೇಹದ ಫೋಟೋನ ರೀಚೆಕ್ ಮಾಡಿದ್ರು. ಆಗ ಅವರ ರೈಟ್ ಹ್ಯಾಂಡಲ್ಲಿ ಟ್ಯಾಟೂ ಇದ್ದಿದ್ದು ಗೊತ್ತಾಯಿತು.